ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಸೋಸಲೆ ಶ್ರೀ ವ್ಯಾಸರಾಜ ಮಠದಲ್ಲಿದ್ದೀವಿ. ನಮಸ್ಕಾರ. ಇದು ಶ್ರೀ ವ್ಯಾಸರಾಜ ಮಠ, ಸೋಸಲೆ ಕ್ಷೇತ್ರ, ನವಬೃಂದಾವನ ಕ್ಷೇತ್ರ. ವ್ಯಾಸರಾಜ ಮಠದ ಹೆಡ್ ಕ್ವಾರ್ಟರ್ಸ್ ಇದೆ. ಮೂಲ ಸ್ಥಳ ಸೋಸಲೆ ಅನ್ನೋ ಊರು. ನನ್ನ ಹೆಸರು ಶ್ರೀಧರ್ ಅಂತ, ಕಂಚಿ ಶ್ರೀಧರ್. ನಾನು ಇಲ್ಲಿ ವ್ಯವಸ್ಥಾಪಕನಾಗಿದ್ದೆ. ವ್ಯಾಸರಾಜ ಮಠಕ್ಕೆ ಸುಮಾರು 700 ವರ್ಷಗಳ ಇತಿಹಾಸವಿದೆ. 800 ವರ್ಷಗಳ ಇತಿಹಾಸವಿದೆ. ಮಧ್ವಾಚಾರ್ಯ ಮೂಲ ಪರಂಪರೆಯಲ್ಲಿ ಬರುವಂಥ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಪರಂಪರೆಯಲ್ಲಿ ಬರುವಂಥ ರಾಜೇಂದ್ರ ತೀರ್ಥರು, ನಂತರ ವಿದ್ಯಾಧಿರಾಜರು ಆ ಪರಂಪರೆಯಲ್ಲಿ ಬಂದು, ನಂತರ ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ನಂತರ ಅವರು ಬ್ರಹ್ಮಣ್ಯ ತೀರ್ಥರ ಪ್ರಿಯ ಶಿಷ್ಯರಾದಂಥ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಹೆಸರಿನಲ್ಲಿ ಇದು ಮುಂದುವರಿತು. ಆವಾಗಿಂದ ಈ ಮಠಕ್ಕೆ ಶ್ರೀ ವ್ಯಾಸರಾಜ ಮಠ, ವ್ಯಾಸರಾಜ ಗುರು ಸಾರ್ವಭೌಮರ ಪರಂಪರೆಯಿಂದ ಈ ಮಠಕ್ಕೆ ಶ್ರೀ ವ್ಯಾಸರಾಜ ಮಠ ಅಂತ ಹೆಸರುವಾಸಿ ಆಯಿತು. ನಮ್ಮ ಮಠಕ್ಕೆ ಸುಮಾರು ವ್ಯಾಸರಾಯರಿಂದ 560 580 600 ವರ್ಷಗಳ ಇತಿಹಾಸವಿದೆ ಈ ಮಠಕ್ಕೆ. ನಿಮಗೆಲ್ಲ ತಿಳಿದಿರೋ ಹಾಗೆ ವ್ಯಾಸರಾಜ ಗುರು ಸಾರ್ವಭೌಮರು ತುಂಬಾ ದೊಡ್ಡ ಯತಿಗಳು. ವಿಜಯನಗರ ಸಾಮ್ರಾಜ್ಯದ ಅರಸನಾದಂಥ ಶ್ರೀ ಕೃಷ್ಣದೇವರಾಯನಿಗೆ ರಾಜಗುರುಗಳಾಗಿದ್ದವರು. ಆ ಪರಂಪರೆಯಲ್ಲಿ ಬರುವ ಮಠ ಇದು. ಹಾಗೆ ನಾನು ಇಲ್ಲಿ ಈ ಮಠದ ಬಗ್ಗೆ ಹೇಳ್ತೀನಿ. ಈ ಸೋಸಲೆ ಕ್ಷೇತ್ರ ನವಬೃಂದಾವನ ಕ್ಷೇತ್ರ. ಇಲ್ಲಿಗೆ 300 ವರ್ಷಗಳ ಇತಿಹಾಸವಿದೆ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ತಿರುಮಕೂಡಲು ಅಂತ, ತ್ರಿಮಕೂಟ ಕ್ಷೇತ್ರ ಅಂತ ಹೇಳ್ತಾರೆ. ಅದಕ್ಕೆ ತಿರುಮಕೂಡಲು ಅಂತ. ಕಾವೇರಿ, ಕಪಿಲ, ಸ್ಫಟಿಕ ಸರೋವರ ನದಿಗಳ ಸಂಗಮಕ್ಕೆ ಅದು. ಆ ಜಾಗದಲ್ಲಿ ನಮ್ಮ ವ್ಯಾಸರಾಯರಿಂದ 10ನೇವರಾದ, ವ್ಯಾಸರಾಯರಲ್ಲಿ ಒಂದು ಅಂಶ ಇರತಕ್ಕಂಥ ಶ್ರೀ ರಘುನಾಥ ತೀರ್ಥರು, ಅಂದರೆ ಶ್ರೀ ಶೇಷಚಂದ್ರಿಕಾಚಾರ್ಯರ ಬೃಂದಾವನವಿದೆ ಅಲ್ಲಿ. ಅವರ ನಂತರದ ಪರಂಪರೆ ಈ ಸೋಸಲೆ ಕ್ಷೇತ್ರದಲ್ಲಿ ಮುಂದುವರಿತು. ಭಾಷದೀಪಿಕಾಚಾರ್ಯರು, ಶಿಷ್ಯರು ಶ್ರೀನಾಥ ತೀರ್ಥರು ಅಂತ. ಶೇಷಚಂದ್ರಿಕಾಚಾರ್ಯ ಶಿಷ್ಯಂದರು ಭಾಷದೀಪಿಕಾಚಾರ್ಯರು, ಅವರ ಬೃಂದಾವನ ಕುಂಭಕೋಣಂನಲ್ಲಿದೆ. ಅವರ ಶಿಷ್ಯಂದರು ಶ್ರೀನಾಥ ತೀರ್ಥರು ಅಂತ. ಅವರ ಬೃಂದಾವನ ತಿರುಮಕೂಡಲಲ್ಲಿದೆ. ಅವರ ನಂತರ ವಿದ್ಯಾವಲ್ಲಭ ತೀರ್ಥರು ಅಂತ. ವಿದ್ಯಾವಲ್ಲಭ ತೀರ್ಥರ ಕಾಲದಲ್ಲಿ ಸೋಸಲೆಯಲ್ಲಿ ಒಬ್ಬ ಪಾಳೆಗಾರ ಇದ್ದ. ಆ ಪಾಳೆಗಾರ ವಿದ್ಯಾವಲ್ಲಭ ತೀರ್ಥರಿಗೆ ಈ ಒಂದು ಜಾಗನ ದಾನವಾಗಿ ಕೊಟ್ಟು ಇಲ್ಲೇ ಇರಬೇಕು ಗುರುಗಳು ಅಂತಂದ್ಬಿಟ್ಟು ಬೇಡ್ಕೊಂಡ. ಆವಾಗಿಂದ ನಮ್ಮ ವಿದ್ಯಾವಲ್ಲಭ ತೀರ್ಥರ ನಂತರ ಬಂದಂಥ ಯತಿಗಳ 8 ಜನ ಯತಿಗಳ ಮೂಲ ಬೃಂದಾವನ ಈ ಸೋಸಲೆ ಕ್ಷೇತ್ರದಲ್ಲಿದೆ. ಮೊದಲನೆಯವರಾಗಿ ಶ್ರೀ ವಿದ್ಯಾಕಾಂತ ತೀರ್ಥರು, ಅವರ ನಂತರ ಶ್ರೀ ವಿದ್ಯಾನಿಧಿ ತೀರ್ಥರು, ಅವರ ನಂತರ ಶ್ರೀ ವಿದ್ಯಾಪೂರ್ಣ ತೀರ್ಥರು, ಅವರ ನಂತರ ಶ್ರೀ ಸಿಂಧು ತೀರ್ಥರು, ಅಂದರೆ ಅವರಿಗೆ ಅಕ್ಕಿ ಬೇಳೆ ಸ್ವಾಮಿಗಳು ಅಂತ ಹೇಳ್ತಾರೆ. ಅವರ ನಂತರ ಶ್ರೀ ವಿದ್ಯಾ ಶ್ರೀನಿವಾಸ ತೀರ್ಥರು, ಅವರ ನಂತರ ಶ್ರೀ ವಿದ್ಯಾ ಸಮುದ್ರ ತೀರ್ಥರು, ಅವರ ನಂತರ ಶ್ರೀ ವಿದ್ಯಾ ರತ್ನಾಕರ ತೀರ್ಥರು. ಈ ವಿದ್ಯಾ ರತ್ನಾಕರ ತೀರ್ಥರ ಶಿಷ್ಯಂದರು ಶ್ರೀ ವಿದ್ಯಾವಾರಧಿ ತೀರ್ಥರು. ಅವರ ಬೃಂದಾವನ ಶ್ರೀರಂಗದಲ್ಲಿದೆ. ಅವರ ಶಿಷ್ಯ ಅಂದರೆ ವಿದ್ಯಾವಾರಿ ತೀರ್ಥರ ಶಿಷ್ಯ ಅಂದರೆ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥರು. ನಮ್ಮ ಮಠಕ್ಕೆ ತುಂಬಾ ಕೆಲಸ ಮಾಡಿ ಮಠನ ಒಂದು ಉನ್ನತವಾದ ಸ್ಥಾನಕ್ಕೆ ತಂದವರು ರತ್ನಾಕರ ತೀರ್ಥರು, ವಾರಿಧಿ ತೀರ್ಥರು, ವಿದ್ಯಾಪ್ರಸನ್ನ ತೀರ್ಥರು ಎಲ್ಲ. ಅವ್ರ ಕಾಲದಲ್ಲಿ ಮಠ ತುಂಬ ಉತ್ತುಂಗದ ಸ್ಥಿತಿಲಿತ್ತು. ರತ್ನಾಕರ ತೀರ್ಥರು, ಸಮುದ್ರ ತೀರ್ಥರು,
ಶ್ರೀನಿವಾಸ ತೀರ್ಥರು, ಪ್ರಸನ್ನ ತೀರ್ಥರು ಕಾಲದಲ್ಲಿ ತುಂಬ ಒಂದು ವಿದ್ಯಾಮಠವಾಗಿತ್ತು. ವಿದ್ಯಾಪ್ರಸನ್ನ ಶಿಷ್ಯಂದರು ವಿದ್ಯಾ ಪೈನದಿ ತೀರ್ಥರು, ಅವ್ರ ಶಿಷ್ಯಂದರು ವಿದ್ಯಾ ವಾಚಸ್ಪತಿ ತೀರ್ಥರು. ಇವರಿಬ್ಬರು ಬೃಂದಾವನ ತಿರುಮಕೂಡಲಿನಲ್ಲಿದೆ. ಇವಾಗಿರುವ ನಮ್ಮ ಪ್ರಸ್ತುತ ಪೀಠಾಧಿಪತಿಗಳು 41ನೇ ಪೀಠಾಧಿಪತಿಗಳು ಇವರು ವಿದ್ಯಾಶ್ರೀ ಶೀಶತೀರ್ಥರು ಅಂತ. ತುಂಬಾ ದೊಡ್ಡ ವಿದ್ವಾಂಸರು, ಹಲವಾರು ಡಾಕ್ಟರೇಟ್ಗಳು ಬಂದಿದೆ ವಿದ್ಯಾಶೀಷ ತೀರ್ಥ ಗುರು ಸಾರ್ವಭೌಮರಿಗೆ. ಪ್ರಸ್ತುತ ಪೀಠಾಧಿಪತಿಗಳು ಅವರು. ಮಠ, ನಮ್ಮ ಮಠವನ್ನ ತುಂಬಾ ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವಾಗಿನ ಪೀಠಾಧಿಪತಿಗಳು. ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕು. ನಮ್ಮ ವಿದ್ಯಾಶೀಷ ತೀರ್ಥರು ಬಂದ ಮೇಲೆ ನಾವೆಲ್ಲ ತುಂಬ ಹೆಮ್ಮೆ ಪಡಬೇಕು. ನಾವು ವ್ಯಾಸರಾಜ ಮಠದ ಶಿಷ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಕಡೆ ಮಠದ ಜೀರ್ಣೋದ್ಧಾರಗಳಾಗಿದೆ. ಮೊದಲನೇದಾಗಿ ವ್ಯಾಸರಾಜ ಮಠ ಸೋಸಲೆನಲ್ಲಿ ಆಗಿದೆ. ಈ ಮಠ 3 ವರ್ಷ ಆಯಿತು. 2022ನೇ ಇಸ್ವಿ ಮೇ 7-8 ಆ ದಿನ ಇದು ಉದ್ಘಾಟನೆ ಆಗಿ ವ್ಯಾಸತೀರ್ಥರ ಒಂದು ಮೃತ್ತಿಕಾ ಬೃಂದಾವನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಆವಾಗಿಂದ ಈ ಸೋಸಲೆ ಕ್ಷೇತ್ರಕ್ಕೆ ನವಬೃಂದಾವನ ಕ್ಷೇತ್ರ ಅಂತಲೇ ಹೆಸರಾಯಿತು. ಇಲ್ಲಿ ನಮ್ಮ ಶ್ರೀ ವಿದ್ಯಾಶೀಷ ತೀರ್ಥರು ಪ್ರಸ್ತುತ ಪೀಠಾಧಿಪತಿಗಳು ಹಲವಾರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸುಮಾರು ಜಾಗದಲ್ಲಿ ಮಠದಿಂದ ಬಿಟ್ಟು ಹೋಗಿದ್ದಂಥ ಆಸ್ತಿಗಳನ್ನೆಲ್ಲ ಮಠಕ್ಕೆ ವಾಪಸ್ ತರ್ತಾ ಇದ್ದಾರೆ. ಚೆನ್ನೈ ನಗರದಲ್ಲಿ ಜೀರ್ಣೋದ್ಧಾರ ಆಯಿತು ಮಠ. ನಂತರ ಕುಂಭಕೋಣಮ ಶುರು ಮಾಡಿದ್ದಾರೆ. ಇವಾಗ ಶ್ರೀರಂಗದಲ್ಲಿ ಮಾಡ್ತಾ ಇದ್ದಾರೆ, ಶ್ರೀಮುಷ್ಣಮ್ಮಲ್ಲಿ ಮಾಡ್ತಾ ಇದ್ದಾರೆ, ಪೆನುಗೊಂಡ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ, ಉಡುಪಿನಲ್ಲಿ ಮಾಡ್ತಾ ಇದ್ದಾರೆ. ಉಡುಪಿನಲ್ಲಿ ಆಗಿದೆ. ಆನೆಗೊಂದಿ ಅಂತ ಪ್ರಮುಖ ಜಾಗ ನಮ್ಮ ವ್ಯಾಸರಾಜ ಮಠದ ಒಂದು ಕಾಲದಲ್ಲಿ ವ್ಯಾಸರಾಜ ಮಠಕ್ಕೆ ಸಂಪೂರ್ಣ ಪ್ರಾಂತ್ಯ ವ್ಯಾಸರಾಯರ ಒಂದು ಇದರಲ್ಲಿತ್ತು, ಒಂದು ಅವರ ಅಧೀನದಲ್ಲಿತ್ತು. ನಮ್ಮ ಕೈ ತಪ್ಪಿ ಹೋಗಿತ್ತು. ಇವಾಗ ನಮಗೆ ಅಲ್ಲಿ ಒಂದು ಹೊಸದಾಗಿ ನೂತನವಾಗಿ ಇದೇ 2025ನೇ ಇಸ್ವಿ ಮಾರ್ಚ್ 16ನೇ ತಾರೀಕು ಉದ್ಘಾಟನೆಯಾಗಿ ಹೊಸ ಮಠ ಉದ್ಘಾಟನೆ ಆಗಿದೆ ಆನೆಗೊಂದಿ ಕ್ಷೇತ್ರದಲ್ಲಿ. ಇವಾಗ ತಿರುಮಕೂಟ ಕ್ಷೇತ್ರ ಅಂತ ಏನು ಹೆಸರುವಾಸಿ ಇದೆ, ಅಂದರೆ ತಿರುಮಕೂಡಲು ನರಸೀಪುರ, ಇದು ವ್ಯಾಸರಾಜ ಮಠದ ಮೂಲ ಕ್ಷೇತ್ರನೇ, ಅದು ಮೂಲ ಮಠನೇ. ಶ್ರೀ ರಘುನಾಥ ತೀರ್ಥ ಬೃಂದಾವನ ಈ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಇವರು ಗುರುಗಳು. ಸುತ್ತಮುತ್ತಲಿರೋ ಎಲ್ಲ ಮಹತ್ವ ಬಂಧುಗಳು ನಮ್ಮ ವ್ಯಾಸ ಮಠದ ಪ್ರಕಾರ ನಡ್ಕೋತಾರೆ. ಈ ಸಂಪ್ರದಾಯಕ್ಕೆ ತುಂಬ ನಡ್ಕೋತಾರೆ. ಇಲ್ಲಿ ತುಂಬ ಮಹಾನ್ ವಿದ್ವಾಂಸರು ಅವರು ಚಂದ್ರಿಕಾ ಗ್ರಂಥನ ಸಂಪೂರ್ಣ ಮಾಡಿದವರು. ಹಾಗಾಗಿ ಅವರಿಗೆ ಶೇಷಚಂದ್ರಿಕಾಚಾರ್ಯ ಅಂತ ಹೆಸರುವಾಸಿಯಾಯಿತು. ಈಗ ಅಲ್ಲೂ ಮಠ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ ಮಠದ್ದು. ಇಂದು ಕೆಲವೇ ದಿನಗಳಲ್ಲಿ ಅದುವೇ ಆ ಮಠವೂ ಸಹ ಉದ್ಘಾಟನೆ ಆಗೋ ಭಾಗ್ಯ ಇದೆ. ಹಾಗಾಗಿ ವ್ಯಾಸರಾಜ ಮಠದ ಇದೊಂದು ಇತಿಹಾಸ ಸಂಕ್ಷಿಪ್ತವಾಗಿ ತಿಳಿಸಿರುತ್ತೇನೆ. ಈ ನಮ್ಮ ಸೋಸಲೆ ಕ್ಷೇತ್ರದಲ್ಲಿ ಪ್ರತಿನಿತ್ಯ ದೇವರಿಗೆ ನೈವೇದ್ಯ, ವೈಶ್ವದೇವ, ಗುರುಗಳಿಗೆ ಹಸ್ತೋದಕ, ನಿರ್ಮಾಣ ವಿಸರ್ಜನೆ, ಅಭಿಷೇಕಾದಿ ಇತ್ಯಾದಿಗಳು ಪ್ರತಿನಿತ್ಯ ನಡೆಯುತ್ತೆ. ತೀರ್ಥ ಪ್ರಸಾದ ವ್ಯವಸ್ಥೆ ಇಲ್ಲಿ ಪ್ರತಿನಿತ್ಯ ಇದೆ. ಇಲ್ಲಿ ಸೇವೆ ಮಾಡೋರು ಬೇಕಾದಷ್ಟು ಸೇವೆಗಳಿದೆ. ಗೋದಾನ ಮಾಡ್ಬೋದು, ಗೋಗ್ರಾಸ ಸೇವೆ ಕೊಡ್ಬೋದು, ಅನ್ನದಾನ ಸೇವೆ ಕೊಡ್ಬೋದು, ಸರ್ವ ಸೇವೆ ಮಾಡಿಸ್ಬೋದು, ಪಂಚಾಮೃತ ಅಭಿಷೇಕ ಇತ್ಯಾದಿ ಹಲವಾರು ಸೇವೆಗಳು ಮಾಡ್ಬೋದು. ಇಲ್ಲಿ ಪ್ರತಿನಿತ್ಯ ತೀರ್ಥ ಪ್ರಸಾದ ವ್ಯವಸ್ಥೆ ಇದೆ. ಶ್ರಾದ್ದಾದಿ ಕಾರ್ಯಕ್ರಮ ಬಹಳ ಜಾಸ್ತಿ ನಡೀತಿದೆ. ಇಲ್ಲಿ ಗೋದಾನಗಳು ನಡೀತದೆ, ವೈತರಣಿ ಗೋದಾನಗಳು ನಡೀತವೆ, ಹೋಮ ಹವನಾದಿಗಳು ನಡೀತವೆ, ಪ್ರವಚನಗಳು ನಡೀತೆ, ಆರಾಧನೆಗಳು ನಡೀತದೆ. ಆರಾಧನೆ ದಿನಗಳಲ್ಲಿ ಸುಮಾರು 300-400 ಜನ ಸೇರ್ತಾರೆ ಇಲ್ಲಿ. ಇವಾಗ ಪ್ರತಿ ಆರಾಧನೆಗೂ ನಮ್ಮ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ವಿದ್ಯಾಶೀಷ ತೀರ್ಥರು ಬರ್ತಾರೆ.
ಬಂದು ಎಲ್ರಿಗೂ ಮಂತ್ರಾಕ್ಷತೆ ಅನುಗ್ರಹಿಸ್ತಾರೆ. ಹಾಗಾಗಿ ಇದು ಈ ನಮ್ಮ ವ್ಯಾಸರಾಜ ಮಠದ ಸಂಕ್ಷಿಪ್ತ ಪರಿಚಯ. ನಮಸ್ಕಾರ. ನೋಡಿದ್ರಲ್ವಾ ಸೋಸ್ಲೆ ಮಠದ ಬಗ್ಗೆ ಇನ್ಫಾರ್ಮೇಶನ್ ಏನೇನಿದೆ ಅಂತ. ನಿಮಗೆ ನಾವು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.